ನಮಸ್ಕಾರ. ನನ್ನ ಚಾನಲ್ಗೆ ಹೊಸಬರಾದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಿಂಗೆ ಶೇರ್ ಮಾಡಿ. ಸೊ ಇವತ್ತು ವೀಕ್ಲಿ ಅನಾಲಿಸಿಸ್ ಆಫ್ ಗೋಲ್ಡ್, ಬಿಟ್ಕಾಯಿನ್ ಆ್ಯಂಡ್ ಸಮ್ ಅದರ್ ಕರೆನ್ಸೀಸ್ ನೋಡೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಚಾರ್ಟ್ಸ್. ಓಕೆ, ಸೊ ಆ್ಯಂಡ್ ದಿಸ್ ಇಸ್ ಅ ಡಿಸೆಂಬರ್ ಮಂತ್. ಸೊ ಡಿಸೆಂಬರ್ ಮಂತ್ ಆಗಿರೋದ್ರಿಂದ ದಯವಿಟ್ಟು ಬಿಗಿನರ್ಸ್ ಆರ್ ರಿಚ್ ಟೇಕ್ ಇದು ಬಿಗಿನರ್ಸ್ ಪ್ಲಸ್ ಆಲ್ರೆಡಿ ಇಫ್ ಯು ಆರ್ ಇನ್ ಗುಡ್ ಪ್ರಾಫಿಟ್ಸ್ ಬೆಟರ್ ಟು ಅವಾಯ್ಡ್ ದ ಮಾರ್ಕೆಟ್ಸ್. ಸೊ ನೀವು ಆಲ್ರೆಡಿ ಪ್ರಾಫಿಟಲ್ಲಿದ್ದರೆ, ಇಲ್ಲ ಅಂತಂದರೆ ಯಾವ್ದಾನ ನ್ಯೂ ಟ್ರೇಡರ್ಸ್ ಆದರೆ ಅವರ ಹೊಸದಾಗಿ ಟ್ರೇಡಿಂಗ್ ಫೀಲ್ಡ್ಗೆ ಸ್ಟೆಪ್ ಇನ್ ಆಗ್ತಾ ಇದ್ದಾರೆ ಅಂದರೆ ದಯವಿಟ್ಟು ಇನ್ ಲಾಸ್ಟ್ 15 days ಲಾಸ್ಟ್ 10 days ದಯವಿಟ್ಟು ಅವಾಯ್ಡ್ ಮಾಡಿ. ಓಕೆ, ಡೋಂಟ್ ಟ್ರೇಡ್, ಜಸ್ಟ್ ಅಬ್ಸರ್ವ್ ದ ಮಾರ್ಕೆಟ್. ಓಕೆ, ಸೊ ಗೋಲ್ಡಲ್ಲಿ ಇನ್ ಡೈಲಿ ಟೈಮ್ ಫ್ರೇಮ್ the structure is bearish only. Okay, so yeah, so this was a selling zone. So market is zone break agilla, whatever this zone is there, right, this high market is zone na break agilla for a change of character. Daily time frame ali still we not got any a change of character, so we have to wait for a change of character in higher time frames. Okay, but if we see lower time frames, if you come for 4 hours, we can see a pattern as we can observe a selling structure here. Okay, so we can go for a sell from this zone. Okay, please mark this zone, please mark this zone. Okay, this zone as well as, see, this is the zone where you can go enter for sells. Leaving that, another perfect, if you wait for this, okay, last selling structure in 4 hour time frame. Okay, if market is breaching this zone, market is zone breach ಆಗ್ತಾ ಇದೆ ಅಂದ್ರೆ these two levels breach ಆಗ್ತಾ ಇದೆ ಅಂದ್ರೆ we can see a change of character in 4 hours towards bull side. But till that, if market is taking rejection at this zone, okay, if market is taking rejection at this zone, you can go for a sell, or else if market is taking rejection, if it is breaching this and going e zone tap ಆಗ್ತಾ ಇದೆ ಅಂತಂದ್ರೆ you can take sell over here till target. You can aim till here. ಅರ್ಥ ಆಯ್ತಾ? ಸಿಂಪಲ್, ಕ್ಲಿಯರ್. ಇಫ್ ಮಾರ್ಕೆಟ್ ಆ್ಯಂಡ್ ಸಿ ಯಾವತ್ತಾಗಲಿ ಎಂಟ್ರಿ ಕೊಡ್ಬೇಕಾದ್ರೆ ಜಸ್ಟ್ ಇವಾಗ ಎಕ್ಸಾಂಪಲ್ 1 ಅವರಲ್ಲಿ ಎಂಟ್ರಿ ಮಾಡ್ತಾ ಇರಲಿ, 4 ಅವರಲ್ಲಿ ಎಂಟ್ರಿ ಮಾಡ್ತಾ ಇರಲಿ, ಇಲ್ಲ ಡೇಟ್ ಆಲ್ವೇಸ್ ಚೆಕ್ ಏನಂದರೆ ಎಲ್ಲ ಟೈಮ್ ಫ್ರೇಮ್ಸಲ್ಲಿ ಅನಾಲಿಸಿಸ್ ಮಾಡಿ. ಮೋಸ್ಟ್ ಆಫ್ ದ ಟೈಮ್ ಫ್ರೇಮ್ ನಿಮ್ಗೆ ಏನು ಸಜೆಸ್ಟ್ ಮಾಡ್ತಾ ಇದೆ, ಬೇರೆ ಸಜೆಸ್ಟ್ ಮಾಡ್ತಾ ಇದೆಯಾ, ಬುಲ್ಲಿ ಸಜೆಸ್ಟ್ ಮಾಡ್ತಾ ಇದೆಯಾ, ಅದನ್ನು ಅಬ್ಸರ್ವ್ ಮಾಡೋದು ಕಲಿ ಮಾರ್ಕೆಟಲ್ಲಿ. ಸುಮ್ಮನೆ ಬ್ಲೈಂಡಾಗಿ ಯಾವುದೇ ಎಂಟ್ರಿ ಮಾಡೋಕೆ ಹೋಗ್ಬೇಡಿ. ಡನ್. ಸೊ ಒನ್ಸ್ ಮಾರ್ಕೆಟ್ ಈಸ್ ಟ್ಯಾಪಿಂಗ್ ದಿಸ್ ಝೋನ್, ಮಾರ್ಕೆಟ್ ಈ ಝೋನ್ ಟ್ಯಾಪ್ ಆಗಿದ ತಕ್ಷಣ ಯು ಕ್ಯಾನ್ ಗೋ ಫಾರ್ ಅ ಸೆಲ್ with some confirmation, or else this zone with some confirmation. Illa if breaching this, okay, market is breaching this, you can buy at this support zone for higher targets. But see, non suggestion, as it is at ending, as it is a year ending ಆಗಿರೋದ್ರಿಂದ ಮಾರ್ಕೆಟ್ ಕಂಪ್ಲೀಟ್ಲಿ ರೇಂಜ್ ಬೌಂಡ್ ಇರುತ್ತೆ. ಓಕೆ, ನೆಕ್ಸ್ಟ್ ಲೆವೆಲ್ ರೇಂಜ್ ಬೌಂಡ್ ಅಲ್ಲಿ ಇರುತ್ತೆ ಮಾರ್ಕೆಟ್. ಓಕೆ, ಬಿಕಾಸ್ ಆಲ್ ಆಫ್ ದ ಬ್ಯಾಂಕ್ ಹಾಲಿಡೇಸ್, no buyers, no volume in the market, almost every big players are in leave, they are out of the market. So most probably ಇಂಥ ಮೂಮೆಂಟಲ್ಲಿ ಮಾರ್ಕೆಟು ರೇಂಜಿಂಗಲ್ಲೇ ಇರುತ್ತೆ. ಓಕೆ, ಸೊ ಆ್ಯಂಡ್ ಏನದು ನಾನು ಅಷ್ಟೇ ಇನ್ನು ನ್ಯೂ ಇಯರ್ ಆದಮೇಲೆ ಟ್ರೇಡ್ ಮಾಡೋದು, ಅಲ್ಲಿವರೆಗೂ ನೋ ಟ್ರೇಡ್ಸ್. ಸೊ ದಿಸ್ ಆರ್ ದ ಸೆಲ್ಲಿಂಗ್ ಲೆವೆಲ್ಸ್ ಫಾರ್ ಗೋಲ್ಡ್. ಕರೆಂಟ್ಲಿ ಮೈ ಬಯಾಸ್ ಇಸ್ ಸೆಲ್ಲಿಂಗ್. ಸಿ ಯಾವತ್ತೇ ಆಗಲಿ ನಿಮ್ಗೆ ಏನು ಅನ್ಸುತ್ತೆ ಅದು ಮಾಡಬೇಡಿ, ಮಾರ್ಕೆಟ್ ಏನು ಸಜೆಸ್ಟ್ ಮಾಡ್ತಿದೆ ಅದನ್ನು ಮಾಡಿ. ಗೊತ್ತಾಯ್ತಾ? ಸೊ ನಾವು ಲೆಟ್ಸ್ ಜಂಪ್ ಇನ್ ಟು ಬಿಟ್ಕಾಯಿನ್. ಓಕೆ, ಸೊ ಬಿಟ್ಕಾಯಿನಲ್ಲಿ ಯಾರ್ಯಾರು ನನ್ನ ಸ್ಟ್ರೀಮ್ ನೋಡ್ತಾ ಇದ್ರಿ, ಯಾರ್ಯಾರು ನನ್ನ ಸ್ಟ್ರೀಮ್ ನೋಡಿದ್ದೀರಾ, ಓಕೆ, ಅವ್ರಿಗೆಲ್ಲ ಗೊತ್ತಿರುತ್ತೆ ಮೋಸ್ಟ್ ಪ್ರಾಬಬ್ಲಿ. ದಿಸ್ ಈಸ್ ದ ಝೋನ್ ವೇರ್ ಐ ಮಾರ್ಕ್, ರೈಟ್? ದಯವಿಟ್ಟು ನನ್ನ ಸ್ಟ್ರೀಮ್ ನೋಡಿರೋರು ಕಮೆಂಟ್ ಮಾಡಿ. ನಾನೇನಂತ ಹೇಳಿದ್ದೆ, ಇಫ್ ಮಾರ್ಕೆಟ್ ಈಸ್ ಬ್ರೀಚಿಂಗ್ ದಿಸ್ ಝೋನ್, ಯಾಕಂದರೆ ಒಂದು ಡೇ ಯೂಸಲ್ಲಿ ನಾನು ಟ್ರೆಂಡ್ ಲೈನ್ ಟ್ರೇಡ್ ಮಾಡಲ್ಲ, ಬಟ್ ಓಕೆ ತೆಗ್ಬಿಡಿ ಟ್ರೆಂಡ್ ಲೈನು. ನಾನು ಈ ಲೆವೆಲಲ್ಲಿ ಹೇಳಿದ್ದೆ ಬೈ ಮಾಡೋಕ್ಕೆ, ಎಲ್ಲಿ ಸೆಲ್ ಮಾಡೋಕ್ಕೆ, ಸಾರಿ, ಈ ಝೋನಲ್ಲಿ ಹೇಳಿದ್ದೆ ನಾನು. ದಿಸ್ ಈಸ್ ದ ಝೋನ್ ವೇರ್ ಐ ಸೆಟ್ ಟು ಸೆಲ್ ಇನ್ ಬಿಟ್ಕಾಯಿನಲ್ಲಿ ಈ ಝೋನಲ್ಲಿ ನಾನು ಸೆಲ್ ಮಾಡೋಕ್ಕೆ ಹೇಳಿದ್ದೆ. ಅದು ಲೈವ್ ಸ್ಟ್ರೀಮಲ್ಲಿ ಬಂದು ಲೈವ್ ಸ್ಟ್ರೀಮಲ್ಲಿ ನಿಮಗೆ ಲೆವೆಲ್ಸ್ ಕೂಡ ತೋರಿಸಿದ್ದೆ. ಈ ಝೋನಲ್ಲಿ ಸೆಲ್ ಮಾಡಿ ಫಾರ್ ದ ಟಾರ್ಗೆಟ್. ಫಸ್ಟ್ ಟಾರ್ಗೆಟ್ ಇಲ್ಲಿಗೆ ಅಂತಲೇ ತೋರಿಸಿದ್ದೆ. ಫಸ್ಟ್ ಟಾರ್ಗೆಟ್ ವಾಸ್ ದಿಸ್ ಆ್ಯಂಡ್ ಸೆಕೆಂಡ್ ಟಾರ್ಗೆಟ್ ವಾಸ್ ದಿಸ್. ಲೈವ್ ಸ್ಟ್ರೀಮಲ್ಲಿ ತೋರಿಸಿದ್ದೆ. ಓಕೆ, ಈ ಝೋನ್ ಇಯರ್ ಯು ಕ್ಯಾನ್ ಏನದು ಈ ಝೋನ್ ಟ್ಯಾಪ್ ಆಗಿದ ತಕ್ಷಣ ಯು ಕ್ಯಾನ್ ಗೋ ಫಾರ್ ಸಮ್ ಬೈಸ್. ಓಕೆ, ಫಾರ್ ಸಮ್ ಏನದು ಅಲ್ಲಿಂದ ಇಮಿಡಿಯೇಟ್ ರಿಯಾಕ್ಷನ್ ಇರುತ್ತೆ ಅಂತಲೂ ಕೂಡ ಹೇಳಿದ್ದೆ.
ಆಲ್ಮೋಸ್ಟ್ ಇಲ್ಲಿಂದ ಅಪ್ ಆಗಿದೆ ಮಾರ್ಕೆಟು. ಆ್ಯಂಡ್ ಅಗೇನ್ ಇಫ್ ಮಾರ್ಕೆಟ್ ಈಸ್ ಫೇಸಿಂಗ್ ದಿಸ್ ರಿಜೆಕ್ಷನ್, ಓಕೆ, ಈ ರಿಜೆಕ್ಷನ್ ಮಾರ್ಕೆಟ್ ತೊಗೊಂಡು ಅಗೇನ್ ಇಫ್ ಇಟ್ ಈಸ್ ಕಮಿಂಗ್ ಡೌನ್, ಡೋಂಟ್ ಮಿಸ್ ಟು ಎಂಟರ್ ಇಯರ್. ಈ ಝೋನಲ್ಲಿ ಬೈ ಮಾಡೋದೇ ಮಿಸ್ ಮಾಡ್ಕೊಂಬಿಡಿ. ಜಸ್ಟ್ ಎಂಟರ್, ಕೀಪ್ ಎಸ್ ಎಲ್ ಲಿಟಲ್ ಬಿಗ್, ಟೇಕ್ ಕ್ವಾಂಟಿಟಿ ಲಿಮಿಟೆಡ್, ಕೀಪ್ ಎಸ್ ಎಲ್ ಲಿಟಲ್ ಬಿಗ್ ಆ್ಯಂಡ್ ಹೋಲ್ಡ್ ಫಾರ್ ಯುವರ್ ಟಾರ್ಗೆಟ್ಸ್. ಓಕೆ, ಅನದರ್ ಆಲ್ ಟೈಮ್ ಹೈ. ಆ್ಯಂಡ್ ದಿಸ್ ಇಸ್ ಅ ಸ್ಟ್ರಾಂಗ್ ಸಪೋರ್ಟ್ ಝೋನ್ ವೇರ್ ಲೈಕ್ ಇಟ್ ವೋಂಟ್ ಬ್ರೀಚ್ ದಟ್ ಈಸಿಲಿ. ಓಕೆ, ಬಟ್ ಸಿ ಮಾರ್ಕೆಟ್ ಯಾವತ್ತಾಗಲಿ ಒಂದು ಸಪೋರ್ಟಲ್ಲಿ ಇಮಿಡಿಯೇಟ್ಲಿ ಸಪೋರ್ಟ್ ತೊಗೊಂಡು ಪುಲ್ ಬ್ಯಾಕ್ ಆಗಲ್ಲ. ಇಲ್ಲಿ ಪುಲ್ ಬ್ಯಾಕ್ ಆಯಿತು, ಬಟ್ ಅದೇ ಸಿನಿಯರದ ಇಲ್ಲಿ ಪುಲ್ ಬ್ಯಾಕ್ ಆಗಲ್ಲ. ಸೊ ಏನಿದೆ, ಈ ಬ್ರೀಚ್ ಕಂಪ್ಲೀಟ್ಲಿ ಬ್ರೀಚ್ ಮಾಡಿ ಆಲ್ ದ ಲಿಕ್ವಿಡಿಟಿ, ವಾಟ್ ಎವರ್ ದ ಲಿಕ್ವಿಡಿಟಿ ಲೆಫ್ಟ್ ಓವರ್ ಇಯರ್, ಮಾರ್ಕೆಟ್ ವಿಲ್ ಟ್ರೈ ಟು ಟೇಕ್ ದಟ್ ಲಿಕ್ವಿಡಿಟಿ. ಎಷ್ಟು ಲಿಕ್ವಿಡಿಟಿ ಲೆಫ್ಟ್ ಓವರ್ ಆಗಿದೆಯೋ ಆ ಲಿಕ್ವಿಡಿಟಿನೆಲ್ಲ ಗ್ರ್ಯಾಬ್ ಮಾಡಕ್ಕೆ ಮಾರ್ಕೆಟ್ ಟ್ರೈ ಮಾಡುತ್ತೆ. ಸೊ ಇಟ್ ವಿಲ್ ಗಿವ್ ಅ ಸ್ಪೈಕ್. ಓಕೆ, ಇಲ್ ವಿತ್ ಸಮ್ ಕನ್ಫರ್ಮೇಷನ್ ಅಟ್ ದಿಸ್ ಝೋನ್ ಯು ಕ್ಯಾನ್ ಎಂಟರ್. ಓಕೆ, ಕ್ಲಿಯರ್ ಕಟ್ಟಾಗಿ ಹೇಳಿದೆ ನಾನು ಮಾರ್ಕೆಟಲ್ಲಿ. ಆ್ಯಂಡ್ ಇವಾಗ ನಾನು ಹೇಳಿದ ಲೆವೆಲ್ ನಾನು ಏನದು ಲೈವ್ ಮಾರ್ಕೆಟಲ್ಲಿ ಲೈವ್ ಸ್ಟ್ರೀಮಿಂಗ್ ಮಾಡ್ತೀನಿ, ಲಂಡನ್ ಸ್ಟ್ರೀಮ್ ಆ್ಯಂಡ್ ನ್ಯೂಯಾರ್ಕ್ ಸೆಷನ್. ಸೊ ಆ ಸೆಷನಲ್ಲಿ ಹೇಳಿದ್ದೆ ಅಬೌಟ್ ಬಿಟ್ಕಾಯಿನ್, ಬಟ್ ಯಾವ ಸೆಷನ್ ಅಂತ ಜ್ಞಾಪನ ಇಲ್ಲ, ಬಟ್ ಮೋಸ್ಟ್ ಪ್ರಾಬಬ್ಲಿ ಲಂಡನ್ ಸೆಷನಲ್ಲಿ ಅಂದ್ಕೊತೀನಿ. ಸೊ ದಿಸ್ ವಾಸ್ ದ ಝೋನ್ ಐ ಮಾರ್ಕ್. ಸೊ ಫ್ರಮ್ ಇಯರ್ ಈ ಸಪೋರ್ಟ್ ಝೋನಿಂದ ಆಲ್ಮೋಸ್ಟ್ ಮಾರ್ಕೆಟ್ ಈಸ್ ಅಪ್ ಬೈ $7,500. ನಾಟ್ ಅ ಜೋಕ್, ರೈಟ್? ಆ್ಯಂಡ್ ಸಿ ಮಾರ್ಕೆಟಲ್ಲಿ ಯಾವತ್ತು ಡೈಲಿ ಟ್ರೇಡ್ ಮಾಡಬೇಕು ಅಂತ ಕೂತ್ಕೊಂಬೇಡಿ. ನಿಮ್ಮ ಸೆಟಪ್ಪು, ನಿಮ್ಮ ಫಾರ್ಮೇಷನ್ ಆದಾಗ ಮಾತ್ರ ಟ್ರೇಡ್ ಮಾಡಿ. ಸಿಂಪಲ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಸೊ ಅನ್ನೆಸೆಸರಿ ಟ್ರೇಡ್ಸ್ ಅವಾಯ್ಡ್ಸ್ ಅನ್ನೆಸೆಸರಿ ಲಾಸಸ್. ಓಕೆ, ಸ್ಮಾಲ್ ಕ್ವೈಟ್ ಅದು ಇದು ಹೇಳ್ತಾರಲ್ಲ, ಏನದು ನೋ ಪ್ರಾಫಿಟ್ ಈಸ್ ಬೆಟರ್ ದೆನ್ ನೋ ಲಾಸ್, ಆರ್ ನೋ ಲಾಸ್ ಈಸ್ ಬೆಟರ್ ದೆನ್ ನೋ ಪ್ರಾಫಿಟ್. ಅರ್ಥ ಮಾಡ್ಕೊಳ್ಳಿ ಸಿಂಪಲ್ ಕಾನ್ಸೆಪ್ಟ್ನ. ಸೊ ಕರೆಂಟ್ಲಿ ಬಿಟ್ಕಾಯಿನ್, ಸೊ ಆ್ಯಸ್ ಪರ್ ಮೈ, ಇಫ್ ಯು ಕಮ್ ಫಾರ್ 4 hour, so there is a change of character. Okay, as per my view in Bitcoin, see, you can sell from these zones. Okay, yeah, you can go for sells from these zones at this year. ಇಲ್ಲಿಂದ ಸೆಲ್ ಮಾಡಿ, ಈ ಝೋನ್ ಟ್ಯಾಪ್ ಆದ್ಮೇಲೆ ವಿತ್ ಸಮ್ ಕನ್ಫರ್ಮೇಷನ್ ಯು ಕ್ಯಾನ್ ಗೋ ಫಾರ್ ಸೆಲ್ಸ್. ಓಕೆ, ಜಸ್ಟ್ ಬ್ಲೈಂಡ್ಲಿ ಡೋಂಟ್ ಸೆಲ್. ಓಕೆ, ಟಚ್ ಆಗಿದ ತಕ್ಷಣ ಸೆಲ್ ಮಾಡಬೇಡಿ, ವೇಟ್ ಫಾರ್ ಸಮ್ ಕನ್ಫರ್ಮೇಷನ್. ಅಗೇನ್ ಯು ಕ್ಯಾನ್, ಈ ಸಪೋರ್ಟ್ ಝೋನ್ ಇದೆ ಅಲ್ವಾ, ಈ ಸಪೋರ್ಟ್ ಝೋನ್ ಇದೆಯಲ್ಲ, ಈ ಸಪೋರ್ಟ್ ಝೋನಲ್ಲಿ ಅಗೇನ್ ಯು ಕ್ಯಾನ್ ಟ್ರೈ ಫಾರ್ ಸಮ್ ಬೈಸ್ ವಿತ್ ಮಿನಿಮಮ್ ಸ್ಟಾಪ್ ಲಾಸ್. ಸಿ ಸ್ಟಾಪ್ ಲಾಸ್ ಬಿಲೋ ದಿಸ್ ಸ್ಟಾಪ್ ಲಾಸ್ ಯು ಕ್ಯಾನ್ ಎಂಟರ್ ಟಿಲ್ ಟಾರ್ಗೆಟ್ ಇಯರ್. ಓಕೆ, ಕ್ಲಿಯರ್? ಆಲ್ಮೋಸ್ಟ್ ನಿಮ್ಗೆ ಎಷ್ಟು ಗೊತ್ತಾ ಎಸ್ ಎಲ್ಲೋ ಅದು ಹೇಳ್ಬಿಡ್ತೀನಿ 4 hours ಟೈಮ್ ಫ್ರೇಮಲ್ಲಿ. ಸಿ ಮಾರ್ಕೆಟ್ ಒನ್ಸ್ ಇಫ್ ಇಟ್ ಟ್ಯಾಪಿಂಗ್ ದಿಸ್ ಝೋನ್, ಓಕೆ, ಯು ಕ್ಯಾನ್ ಕೀಪ್ ಎಸ್ ಎಲ್ ಫಾರ್ ಆಲ್ಮೋಸ್ಟ್ 1,200. ಸಿ ಇಟ್ಸ್ ಅ ಸ್ವಿಂಗ್ ಟ್ರೇಡ್. ನಾನು ಇಂಟ್ರಾಡೇ ಹೇಳ್ತಾ ಇಲ್ಲ, ಇದು ಸ್ವಿಂಗ್ ಟ್ರೇಡ್. ಆಲ್ಮೋಸ್ಟ್ 1,200 to $1,300, ಲೈಕ್ 1.6% as SL. Target minimum you can expect 7,000 minimum. This is your first target. Okay, if market is bullish then left to you. ಸೊ ಅದರಿಂದ ಹೇಳ್ತಾ ಇದ್ದೀನಿ, ಡೋಂಟ್ ಮಿಸ್. ಆ್ಯಂಡ್ ಈ ಝೋನ್ ನಾನೇನು ನಿಮ್ಗೆ ಮುಂಚೆನೇ ಹೇಳಿದ್ನಲ್ವಾ, ಈ ಝೋನಲ್ಲಿ ದಿಸ್ ಈಸ್ A+ ಝೋನ್. ಈ ಝೋನ್ ಏನಿದೆ, ದಿಸ್ ಆಲ್ಮೋಸ್ಟ್ ಯಾವ ಲೆವೆಲ್ ಇದು, 87,000 ಲೆವೆಲ್. ದಿಸ್ ಈಸ್ A+ ಝೋನ್. ಓಕೆ, ಡೋಂಟ್ ಮಿಸ್ ಎಂಟ್ರೀಸ್ ಇಯರ್. ಟೇಕ್ ಅ ರಿಸ್ಕ್. ಸಿ ರಿಸ್ಕ್ ತೊಗೊಂಡು ಅಂದರೆ ಏನೂ ಮಾಡೋಕ್ಕಾಗಲ್ಲ ಟ್ರೇಡಿಂಗ್ಲಿ. ಟೇಕ್ ಅ ರಿಸ್ಕ್ ಆ್ಯಂಡ್ ಜಸ್ಟ್ ಎಂಟರ್. ಅರ್ಥ ಆಯ್ತಾ? ಸಿಂಪಲ್. ಅನ್ನೆಸೆಸರಿ ಟ್ರೇಡ್ಸ್ ಎಲ್ಲಂದ್ರೆ ಟ್ರೇಡ್ ಮಾಡೋಕೆ ಹೋಗ್ಬಿಡಿ. ನಮ್ಮ ಲೆವೆಲ್ ಸ್ಟಾಪ್ ಆದಾಗ ಮಾತ್ರ ಟ್ರೇಡ್ ಮಾಡಿ. ಆ್ಯಂಡ್ ನಾನು ಡೈಲಿ ಲೈವ್ ಸ್ಟ್ರೀಮ್ ಲಂಡನ್ ಸೆಷನ್ ಆ್ಯಂಡ್ ನ್ಯೂಯಾರ್ಕ್ ಸೆಷನ್ ಬರ್ತೀನಿ. ಆಮೇಲೆ ಎಜುಕೇಷನ್ ಸೀರೀಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಡೈಲಿ ಪ್ರಾಫಿಟ್ ಆರ್ ಲಾಸ್ ವಾಟ್ ಎವರ್ ನಾನು ಅದನ್ನು ಕೂಡ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಬಟ್ ಕರೆಂಟ್ಲಿ ಡ್ಯೂ ಟು ದ ಡಿಸೆಂಬರ್ ಮಂತ್ ಐ ಆಮ್ ನಾಟ್ ಟೇಕಿಂಗ್ ಎನಿ ಟ್ರೇಡ್ಸ್. ಐ ವಿಲ್ ಬಿ ಕಂಪ್ಲೀಟ್ಲಿ ಆಕ್ಟಿವ್ ಫ್ರಮ್ ಜಾನ್. ಓಕೆ, ಫ್ರಮ್ ಜಾನ್ ಫಸ್ಟ್ ವೀಕ್. ವಿಲ್ ಸಿ ಒನ್ಸ್ ಮಾರ್ಕೆಟ್ ಸೆಟಲ್ ಆದಮೇಲೆ ಐ ವಿಲ್ ಎಂಟರ್. ಆ್ಯಂಡ್ ಸಿ ನಾನು ಇಷ್ಟೊತ್ತು ಏನು ಹೇಳಿದೆ ಪ್ರೈಸ್ ಆ್ಯಕ್ಷನ್ ಇವೆಲ್ಲ these are my levels and ನಾನು ಹೆಂಗೆ ಬೇಸ್ಡ್ ಅಪಾನ್ ದಿಸ್ ಲೆವೆಲ್ಸ್ ನಾನು ಟ್ರೇಡ್ ಮಾಡೋದು. ಬಟ್ ಡ್ಯೂ ಟು ದ ಡಿಸೆಂಬರ್ ಮಂತ್ ಆ್ಯಂಡ್ ದೇರ್ ಆರ್ ನೋ ವಾಲ್ಯೂಮ್ಸ್ ಇನ್ ದ ಮಾರ್ಕೆಟ್, ಇಟ್ ಮೇ ರಿಯಾಕ್ಟ್ ಇನ್ ಅ ಡಿಫ್ರೆಂಟ್ ವೇ. ಓಕೆ, ಸೊ ಬಿಫೋರ್ ಎಂಟರಿಂಗ್ ಥಿಂಕ್ ಆಫ್ ಇಟ್. ಸೊ ಏನೊಂದು ವಾರ ಟ್ರೇಡ್ ಮಾಡಿಲ್ಲ ಅಂದರೆ ಏನು ಈಸ್ ನಥಿಂಗ್ ಬಿಗ್, ರೈಟ್? ಏನು ಅಂತ ದೊಡ್ಡದೇನು ಕಳ್ಕೊಳಲ್ಲ. ನೀವು ವೇಟ್ ಮಾಡಿ, ಪೇಷನ್ಸ್. ಸೊ ಎಲ್ಲರ ಮಾರ್ಕೆಟಿಂದ ಆಚೆ ಆಗಬೇಕು. ಏನಂತಕ್ಕೆ ಆರಾಮ ವೀಕೆಂಡ್ ಇಯರ್ ಎಂಡ್ ಎಂಜಾಯ್ ಮಾಡಿ ನೆಕ್ಸ್ಟ್ ಇಯರಿಂದ ಸ್ಟಾರ್ಟ್ ಫ್ರೆಶ್. ಓಕೆ, ವಿಶಿಂಗ್ ಯು ಗುಡ್ ಲಕ್. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ನಾನು ನೆಕ್ಸ್ಟ್ ವೀಕಿಂದ ಸ್ಟ್ರೀಮ್ ಬರಲ್ಲ ಅನ್ಕೊತೀನಿ. ಯಾಕಂತಂದರೆ ದೇರ್ ಈಸ್ ನೋ ಯೂಸ್ ಬಿಕಾಸ್ ಆಫ್ ದ ಮಾರ್ಕೆಟ್ ಕಂಡೀಷನ್. ನಾನು ಲೈವ್ ಬಂದು ಅಲ್ಲಿ ಅನಾಲಿಸಿಸ್ ಮಾಡೋದು ಸುಮ್ಮನೆ ಲೈಕ್ ಅನ್ನೆಸೆಸರಿ ಲಾಸ್ ಮಾಡಿಸೋದು, ಇಟ್ ಈಸ್ ಲೈಕ್ ಇಟ್ ಡಸ್ ನಾಟ್ ಮೇಕ್ ಎನಿ ಸೆನ್ಸ್, ರೈಟ್? ಸೊ ಅದರಿಂದ ಲೈವ್ ಸ್ಟ್ರೀಮ್ ಕೂಡ ಬರಲ್ಲ. ಬಟ್ ಎಜುಕೇಷನ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ಡು ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಶೋ ಸಮ್ ಲವ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.